ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ಒಟ್ಟಾಗಿ ಅಧ್ಯಯನ ಮಾಡಿಕೊಳ್ಳುವಂಥ ಅಧ್ಯಾಯ ಕೀರ್ತನೆಗಳು, ದ ಬುಕ್ ಆಫ್ ಸಾಮ್ಸ್ ಚಾಪ್ಟರ್ 19, ಕೀರ್ತನೆ 19. ಇದನ್ನು ನಾವು ಈಗ ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. 19ನೇ ಅಧ್ಯಾಯ, ಅದರಲ್ಲಿ ಬಹಳ ವಿಷಯಗಳಿದೆ. ಇದು ಕೂಡ ದಾವಿದನ ಕೀರ್ತನೆಯಾಗಿದೆ. ದಾವಿದನ ಕೀರ್ತನೆ ಮತ್ತು 19ನೇ ಅಧ್ಯಾಯದಲ್ಲಿ ಪರಲೋಕದಿಂದ ಅಥವಾ ಆಕಾಶದಿಂದ ಬರುವ 6 ಆಶೀರ್ವಾದಗಳು ಈ ಕೀರ್ತನೆಯಲ್ಲಿ ಅಡಕವಾಗಿದೆ. ಮತ್ತು ದೇವರ ವಾಕ್ಯಕ್ಕೆ ಅಥವಾ ಬೈಬಲಿಗೆ ಕೊಡಲ್ಪಟ್ಟಿರುವಂಥ 6 ಹೆಸರುಗಳು, 6 ನೇಮ್ಸ್ ಆಫ್ ದ ಬೈಬಲ್ ಇಲ್ಲಿ ಕೊಡಲಾಗಿದೆ. ಅಷ್ಟೇ ಅಲ್ಲದೆ ದೇವರ ವಾಕ್ಯದ 9 ಗುಣಲಕ್ಷಣಗಳು, 9 ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ವರ್ಡ್, ಅದನ್ನು ಕೂಡ ಈ 19ನೇ ಅಧ್ಯಾಯದಲ್ಲಿ ನಾವು ನೋಡಿಕೊಳ್ಳಬಹುದು. ಅಷ್ಟೇ ಅಲ್ಲದೆ 6 ಬ್ಲೆಸ್ಸಿಂಗ್ಸ್ ಆಫ್ ದ ವರ್ಡ್, ಆ ವಾಕ್ಯದ 6 ಆಶೀರ್ವಾದಗಳು, ಆಕಾಶದಿಂದ 6 ಆಶೀರ್ವಾದಗಳು, ಬೈಬಲಿನ 6 ಹೆಸರುಗಳು ಮತ್ತು ದೇವರ ವಾಕ್ಯದ 9 ಗುಣಲಕ್ಷಣಗಳು, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ವರ್ಡ್. ಇವೆಲ್ಲವನ್ನು 19ನೇ ಕೀರ್ತನೆಯಲ್ಲಿ ನಾವು ನೋಡಿಕೊಳ್ತೇವೆ. ಬರೀ 14 ವಚನಗಳಿದೆ, ಆದರೆ ಇವೆಲ್ಲ ವಿಷಯಗಳು ಅದರಲ್ಲಿ ಅಡಕವಾಗಿದೆ. ಒಂದೊಂದಾಗಿ ನಾವು ನೋಡಿಕೊಳ್ಳೋಣ, ಒಂದೊಂದು ವಚನವಾಗಿ ನಾವು ಅಧ್ಯಯನ ಮಾಡಿಕೊಳ್ಳೋಣ. 19ನೇ ಅಧ್ಯಾಯ, ಚಾಪ್ಟರ್ 19, ವರ್ಸ್ 1. ಆಕಾಶವು ದೇವರ ಪ್ರಭಾವವನ್ನು ಪ್ರಚುರಪಡಿಸುತ್ತದೆ. ಹಾಗಾದರೆ ದೇವರು ನಮಗೆ 2 ಪುಸ್ತಕವನ್ನು ಗಿಫ್ಟಾಗಿ ಕೊಟ್ಟಿದ್ದಾರೆ. ಒಂದು ಸೃಷ್ಟಿಯ ಪುಸ್ತಕ, ಇನ್ನೊಂದು ಆತನ ಕುರಿತಾದ ಪುಸ್ತಕ. ಅನೇಕ ಪುಸ್ತಕಗಳಿದೆ, ಆದರೆ ದೇವರು ಕೊಟ್ಟಂಥ ಪುಸ್ತಕಗಳು ಸೃಷ್ಟಿಯ ಪುಸ್ತಕ. ಯಾಕಂದರೆ ಸೃಷ್ಟಿಯು ಕೂಡ ದೇವರ ಬಗ್ಗೆ, ಆಕಾಶವು ದೇವರ ಪ್ರಭಾವವನ್ನು ಪ್ರಚುರಪಡಿಸ್ತದೆ. ಹೌದು, ದೇವರ ವಾಕ್ಯವು ದೇವರ ಮಹಿಮೆಯನ್ನು ಪ್ರಚುರಪಡಿಸ್ತದೆ, ಆದರೆ ಸೃಷ್ಟಿ ಕೂಡ ಸೃಷ್ಟಿಕರ್ತನ ಬಗ್ಗೆ ಪ್ರಚುರಪಡಿಸ್ತದೆ. ಗಗನವು ಆತನ ಕೈ ಕೆಲಸವನ್ನು ತಿಳಿಸ್ತದೆ. ಹೌದು, ಯಾವ ರೀತಿಯಾಗಿ ಬೈಬಲ್ ದೇವರ ಕೈ ಕೆಲಸವನ್ನು ಆದಿಕಾಂಡ ಪುಸ್ತಕದಲ್ಲಿ ತಿಳಿಸ್ತದೆ, ಅದೇ ರೀತಿಯಾಗಿ ಆಕಾಶವು ಕೂಡ, ಗಗನವು ಆತನ ಕೈ ಕೆಲಸವನ್ನು, ದೇವರ ಕೈ ಕೆಲಸ, ದೇವರ ಬಾಯಿ ಬೆಳಕಾಗಲಿ ಅಂತ ಹೇಳಿದಾಗ ಆಯ್ತಲ್ಲ, ಹಾಗೆ ದೇವರ ಸೃಷ್ಟಿಕರ್ತನ ಒಂದು ಚಿತ್ರವನ್ನು ಬಿಡಿಸುವಂಥದ್ದಾಗಿದೆ. ದಿನವೂ ದಿನಕ್ಕೆ ಪ್ರಕಟಿಸುತ್ತಿರುವುದು, ರಾತ್ರಿಯೂ ರಾತ್ರಿಗೆ ಹರಿಯುತ್ತಿರುವುದು, ಶಬ್ದವಿಲ್ಲ, ಮಾತಿಲ್ಲ, ಅವುಗಳ ಸ್ವರ ಕೂಡ ಕೇಳಿಸೋದಿಲ್ಲಂತೆ. ಆದರೂ ಕೂಡ ಅವುಗಳ ಪ್ರಭುತ್ವವು ಭೂಮಿಯಲ್ಲೆಲ್ಲ ಪ್ರಸರಿಸಿದೆ. ಹಾಗಾದರೆ ದೇವರ ಮಹಾಕಾರ್ಯವನ್ನು ಅದು ಸೂಚಿಸ್ತದೆ. ಅಲ್ಲಿ ದೇವರು ಸೂರ್ಯನಿಗೋಸ್ಕರ ಗುಡಾರವನ್ನು ಏರ್ಪಡಿಸಿದ್ದಾನೆ. ಸೂರ್ಯ ಭಾಳ ದೊಡ್ಡದಾಗಿರುವಂಥ ಒಂದು ದೇವರ ಸೃಷ್ಟಿ, ನಮಗಂಥದ್ದು ಭಾಳ ದೊಡ್ಡದಾಗಿ ಕಾಣ್ತದೆ. ಆದರೆ ದೇವರು ಸೂರ್ಯನಿಗೋಸ್ಕರವಾಗಿ ಒಂದು ಗುಡಾರವನ್ನು ಏರ್ಪಡಿಸಿದ್ದಾನಂತೆ. ಅಂದರೆ ಅದರ ಅರ್ಥ ದೇವರಿಗೆ ಅದೇನು ದೊಡ್ಡದೇನಲ್ಲ, ಸೃಷ್ಟಿಕರ್ತನಿಗೆ. ಇಲ್ಲಿ ನಾನು ಒಂದು ಮಾತು ಹೇಳಬೇಕು. ಅದೇನಂತ ಹೇಳಿದರೆ, ಸೂರ್ಯನು ಭಾಳ ದೊಡ್ಡದಾಗಿ
ನಾವು ತಿಳ್ಕೊಳ್ತೇವೆ. ಹೌದು, ಒಂದು ರೀತಿಯಿಂದ ಸೂರ್ಯನು ಭಾಳ ದೊಡ್ಡ ಒಂದು ಸೃಷ್ಟಿ ಎಂಬುದಾಗಿ. ಆದರೆ ಒಂದು ಶಾಕಿಂಗ್ ನ್ಯೂಸ್ ನಿಮಗೋಸ್ಕರವಾಗಿ ನಾನು ಹೇಳ ಬಯಸ್ತೇನೆ. ಅದೇನಂತ ಹೇಳಿದರೆ, ಅದಕ್ಕಿಂತ ಮುಂಚೆ ಒಂದು ವಾಕ್ಯವನ್ನು ನಾವು ಓದಿಕೊಂಡ್ರೆ ಒಳ್ಳೆಯದೇನೋ. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ಒಂದು ವಾಕ್ಯ ಈ ರೀತಿಯಾಗಿದೆ. ಅದೇನೆಂದರೆ, ಚೆನ್ನಾಗಿ ಕೇಳಿಸ್ಕೊಳ್ರಿ, ಯಾಕಂದರೆ ಒಂದು ಶಾಕಿಂಗ್ ನ್ಯೂಸ್ ನಿಮಗೋಸ್ಕರವಾಗಿ ಇದೆ. ಆಶ್ಚರ್ಯದ ಒಂದು ಸಂಗತಿ. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ಇರುವಂಥ 4ನೇ ವಚನವನ್ನು ನಿಮಗೋಸ್ಕರವಾಗಿ ಓದ್ತೇನೆ. ಹೇಗೆಂದರೆ, ನಾವು ಪ್ರೀತಿಯಲ್ಲಿ ನಡೆದು ದೇವರ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ನಮ್ಮನ್ನು ದೇವರು ಯಾವಾಗ ಆರಿಸಿಕೊಂಡಿದ್ದಾನೆ ಅಂತ ನೋಡುವಾಗ, ಜಗತ್ತು ಉತ್ಪತ್ತಿ ಆಗುವ ಮುಂಚೆಯೇ ನಮ್ಮನ್ನು ಆರಿಸಿಕೊಂಡಿದ್ದಾನಂತೆ. ಹಾಗಾದರೆ ಒಂದು ಕ್ವಶನ್ ನಮಗೆ ತರ್ಕಶಾಸ್ತ್ರಬದ್ಧವಾಗಿ ಲಾಜಿಕ್ಕಾಗಿ ಒಂದು ಪ್ರಶ್ನೆ ಬರ್ಬೋದು. ಅದೇನಂತ ಹೇಳಿದ್ರೆ, ಜಗದುತ್ಪತ್ತಿಗೆ ಮುಂಚಿತವಾಗಿ ನಾವೆಲ್ಲಿದ್ದೆವು? ನಾವು ಇರಲೇ ಇಲ್ಲಲ್ಲ. ಕೆಲವು ವರ್ಷಗಳ ಹಿಂದೆಯೇ ನಾವು ಹುಟ್ಟಿದ್ದು. ಹಾಗಿರುವಾಗ ಜಗತ್ತು ಉತ್ಪತ್ತಿ ಆಗೋ ಮುಂಚೆ ಇನ್ನೂ ಒಬ್ಬ ಮೊದಲನೇ ವ್ಯಕ್ತಿ ಕೂಡ ಇಲ್ಲ ಜಗತ್ತಿನಲ್ಲಿ. ಜಗತ್ತೇ ಇಲ್ಲದಿದ್ದಾಗ ನಾವೆಲ್ಲಿದ್ದೆವು? ಈ ವಾಕ್ಯ ಆ ರೀತಿಯಾಗಿ ಹೇಳ್ತದೆ, ಜಗದುತ್ಪತ್ತಿಗೆ ಮುಂಚಿತವಾಗಿ ನಮ್ಮನ್ನು ಆರಿಸಿಕೊಂಡಿದ್ದಾನೆ ಅಂತ ಹೇಳ್ಬಿಟ್ಟು ನೋಡುವಾಗ ಅದರ ಅರ್ಥ ಜಗದುತ್ಪತ್ತಿಗೆ ಮುಂಚೆಯೇ ನಾವು ಇದ್ದೆವು. ಎಲ್ಲಿದ್ದೆವು? ಅಷ್ಟೊಂದು ವಯಸ್ಸ ನಾವಿದ್ದೆವು. ಎಲ್ಲಿದ್ದೆವು ಅಂತ ಹೇಳಿದ್ರೆ, ದೇವರ ಸಂಕಲ್ಪದಲ್ಲಿದ್ದೆವು, ದೇವರ ಮನಸ್ಸಿನಲ್ಲಿದ್ದೆವು, ದೇವರ ಆಲೋಚನೆಯಲ್ಲಿದ್ದೆವು. ನಾವು ಜಗತ್ತೇ ಉತ್ಪತ್ತಿ ಆಗಿಲ್ಲ, ಆದರೂ ಕೂಡ ದೇವರ ಮನಸ್ಸಿನಲ್ಲಿ ನಾವಿದ್ದೆವು. ಹಾಗಾದರೆ ಕೇಳಿಸ್ಕೊಳ್ಳಿ, ಹಾಗಾದರೆ ಜಗತ್ತಿಗಿಂತಲೂ ನಾವು ಸೀನಿಯರ್. ಯಾಕಂದರೆ ಜಗತ್ತು ಉತ್ಪತ್ತಿ ಆಗೋದಕ್ಕೆ ಮುಂಚಿತವಾಗಿ ನಾವು ದೇವರ ಮನಸ್ಸಿನಲ್ಲಿದ್ದೆವು. ಜಗತ್ತಿಗಿಂತಲೂ ನಾವು ಸೀನಿಯರ್. ಅಷ್ಟೇ ಅಲ್ಲ, ಸೂರ್ಯನಿಗಿಂತಲೂ ನಾವು ಸೀನಿಯರ್. ಸೂರ್ಯ, ಚಂದ್ರ, ನಕ್ಷತ್ರಗಳು, ಭೂಮಿಗಿಂತಲೂ ನಾವು ಸೀನಿಯರ್. ಇದನ್ನು ನಾವು ಒಪ್ಪದಿರ್ಬೋದು, ಆದರೆ ದೇವರ ವಾಕ್ಯ ಹೇಳಿದ ಹಾಗೆ ನಾವು ಒಪ್ಪಿಬಿಡೋದು ಒಳ್ಳೆಯದು. ನಾನಂತೂ ಒಪ್ತೇನೆ. ಸರಿ, ಸೂರ್ಯನಿಗೆ ಒಂದು ಗುಡಾರವನ್ನು ಏರ್ಪಡಿಸ್ತಾನಂತೆ. ಸೂರ್ಯನು ಶೂರನಂತೆ ಮತ್ತು ಸೂರ್ಯನ ಬಿಸಿಲಿಗೆ ಬಗ್ಗೆ ಕೂಡ ಇಲ್ಲಿ ಕೊಡಲ್ಪಟ್ಟಿದೆ, ವಿವರಿಸಲ್ಪಟ್ಟಿದೆ. ಸೃಷ್ಟಿಯ ಬಗ್ಗೆ 1ರಿಂದ 6 ವಚನಗಳು ಕೀರ್ತನೆ 19ರಲ್ಲಿ ಹೇಳಿಬಿಟ್ಟು 7ನೇ ವಚನದಿಂದ 7, 8, 9 ವಚನಗಳಲ್ಲಿ ಬೈಬಲ್ ದೇವರ ವಾಕ್ಯದ ಬಗ್ಗೆ 6 ಹೆಸರುಗಳು, ದೇವರ ವಾಕ್ಯಕ್ಕೆ 6 ಹೆಸರುಗಳಲ್ಲಿದೆ. ಮತ್ತು ದೇವರ ವಾಕ್ಯದ 9 ಸ್ವಭಾವಗಳು, ಕ್ಯಾರೆಕ್ಟರ್ಸ್ ಅಲ್ಲಿ ನಾವು ನೋಡಬಹುದು. ಆನಂತರ ದೇವರ ವಾಕ್ಯದ ಆಶೀರ್ವಾದಗಳು ಕೂಡ ನಾವು ನೋಡ್ತೇವೆ. ಸರಿ, ಒಂದೊಂದಾಗಿ 7ನೇ ವಚನ ನಾವು ನೋಡ್ಕೊಳ್ಳೋಣ. ಭಾಳ ಗಂಭೀರವಾದಂಥ ವಿಷಯ. ಯೆಹೋವನ ಧರ್ಮಶಾಸ್ತ್ರವು ಲೋಪವಿಲ್ಲದ್ದು. ಮೊದಲನೇದಾಗಿ ಲೋಪ ಇಲ್ಲ, ದೋಷ ಇಲ್ಲ. ಎರಡನೇದಾಗಿ ದೇವರ ವಾಕ್ಯವು ಪ್ರಾಣವನ್ನು ಉಜ್ಜೀವಿಸ ಮಾಡ್ತದೆ. ಆತ್ಮ, ಪ್ರಾಣ, ಶರೀರ, ಇದು ಮನುಷ್ಯನು. ನಾವು ಯಾರಾಗಿದ್ದೇವೆ? ಆತ್ಮ, ಪ್ರಾಣ, ಶರೀರ. ಹಾಗಾದರೆ ಪ್ರಾಣವನ್ನು ಉಜ್ಜೀವಿಸ ಮಾಡುವಂಥದ್ದು ದೇವರ ವಾಕ್ಯ. ಅಷ್ಟು ಶಕ್ತಿ ದೇವರ ವಾಕ್ಯಕ್ಕೆ ಇದೆ. ನಾನು ಅದನ್ನು ನಂಬ್ತೇನೆ. ನನ್ನ ಪ್ರಾಣ ಉಜ್ಜೀವಿಸಲ್ಪಡುವಂತೆ ದೇವರು ಸಹಾಯ ಮಾಡ್ತಾನೆ. ಮಾಡಲಿ
ಎಂಬುದಾಗಿ ನಾವು ಅರಿಕೆ ಮಾಡೋದಾದರೆ ಅದರ ಅನುಭವ ನಾವು ಹೊಂದಿಕೊಳ್ತೇವೆ. ಯೆಹೋವನ, ಈಗ ನೋಡ್ರಿ, ಯೆಹೋವನ ಧರ್ಮಶಾಸ್ತ್ರ, ಯೆಹೋವನ ಕಟ್ಟಳೆ, ಯೆಹೋವನ ನಿಯಮಗಳು, ಯೆಹೋವನ ಆಜ್ಞೆ, ಯೆಹೋವನ ಭಯ, ಯೆಹೋವನ ನಿಧಿಗಳು, ಈ ರೀತಿಯಾಗಿ ದೇವರ ವಾಕ್ಯಕ್ಕೆ ಬೇರೆ ಬೇರೆ ಹೆಸರುಗಳು ಕೊಡಲಾಗಿದೆ. ಒಟ್ಟು ದೇವರ ವಾಕ್ಯ ಸರಿ. ಯೆಹೋವನ ಕಟ್ಟಳೆ ಅಥವಾ ದೇವರ ವಾಕ್ಯ ನಂಬಿಕೆಗೆ ಯೋಗ್ಯವಾದದ್ದು. ಭಾಳ ಹತ್ತಿರವಾದವರೇ ನಂಬಿಕೆಗೆ ಯೋಗ್ಯವಾದವರಾಗಿ ಇಲ್ಲದೆ ಹೋಗುವಂಥ ಲೋಕದಲ್ಲಿ ನಾವು ಇದ್ದೇವೆ. ಆ ಕತೆ ಕೆಲವು ಸಾರಿ ರಿಪೀಟ್ ಆಗ್ತಾ ಇರ್ತದೆ. ಅಂಥ ಅನುಭವಗಳು ಭಾಳ ನೋವು, ಭಾಳ ಟ್ರಾಮಾ ಅಂತಾರೆ, ಅಂದರೆ ಭಾಳ ಬೇನೆ. ಆದರೆ ದೇವರ ವಾಕ್ಯ ನಂಬಿಕೆಗೆ ಯೋಗ್ಯವಾದದ್ದು. ಬುದ್ಧಿಹೀನರಿಗೆ ವಿವೇಕ ಅಂದರೆ ಜ್ಞಾನ ನೀಡುವುದಾಗಿದೆ. ಹಾಗಾದರೆ ನಾನು ಬುದ್ಧಿಹೀನನಾಗಿರುವಾಗ, ಯಾರೂ ಬುದ್ಧಿಹೀನರಂತ ಒಪ್ಕೊಳ್ಳೋದಿಲ್ಲ, ಆದರೆ ಬುದ್ಧಿಹೀನರು ಬೈಬಲ್ ಓದುವಾಗ ಬುದ್ಧಿವಂತರಾಗ್ತಾರೆ. ಎಷ್ಟರ ಮಟ್ಟಿಗೆ ಆಗ್ತಾರೆ? ಇದು ಕೀರ್ತನೆಯಿಂದಲೇ ಒಂದು ವಾಕ್ಯ ನಿಮಗೆ ಹೇಳ್ತೇನೆ, ಭಾಳ ಆಶ್ಚರ್ಯವಾದಂಥ ಒಂದು ವಾಕ್ಯ ಕೇಳಿಸ್ಕೊಡ್ರಿ. ಕೀರ್ತನೆ 119ನೇ ಅಧ್ಯಾಯದಲ್ಲಿ ನೆನಪಿಟ್ಕೊಳ್ಳಿಕ್ಕೆ ಇದು ಭಾಳ ಈಸಿಯಾಗಿರುವಂಥ ಒಂದು ವಚನ. ಅದೇನೆಂದರೆ ಕೀರ್ತನೆ 119ನೇ ಅಧ್ಯಾಯ ಮತ್ತು 100ನೇ ವಚನ. ಸಾಮ್ 119 ವರ್ಸ್ 100 ಏನಂತಿದೆ? 100ನೇ ವಚನದಲ್ಲಿ, ನಿನ್ನ ನೇಮಗಳನ್ನು ಕೈಕೊಂಡಿರುವುದರಿಂದ ಹಿರಿಯರಿಗಿಂತ, ರಿಪೀಟ್, ಹಿರಿಯರಿಗಿಂತ, ಪುನರಾವರ್ತಿಸಿ ಹೇಳ್ತೇನೆ, ಹಿರಿಯರಿಗಿಂತ ವಿವೇಕಿಯಾಗಿದ್ದೇನೆ. ಹಿರಿಯರಿಗಿಂತ ವಿವೇಕ ಆಗೋದು ಹೇಗೆ? ದೇವ್ರ ವಾಕ್ಯ. ಇನ್ನೊಂದು ಆಶ್ಚರ್ಯ, 100ನೇ ವಚನ ಈಗ ನಾವು ನೋಡಿದ್ದು. 99ನೇ ವಚನದಲ್ಲಿ ಈ ರೀತಿಯಾಗಿದೆ, ನಿನ್ನ ಕಟ್ಟಳೆಗಳು ನನ್ನ ಧ್ಯಾನವಾಗಿರುವುದರಿಂದ, ಮೆಡಿಟೇಷನ್ ಆಫ್ ಗಾಡ್ಸ್ ವರ್ಡ್, ನಿನ್ನ ಕಟ್ಟಳೆಗಳು ಧ್ಯಾನವಾಗಿರುವುದರಿಂದ ನನ್ನ ಉಪಾಧ್ಯಾಯರಿಗಿಂತ ಜ್ಞಾನಿಯಾಗಿದ್ದೇನೆ. ವಾವ್! ನಮ್ಮ ಟೀಚರ್ಸ್ಗಿಂತಲೂ, ನಮ್ಮ ಮಾಸ್ಟರ್ಸ್ಗಿಂತಲೂ, ನಮ್ಮ ಪ್ರೊಫೆಸರ್ಸ್ಗಿಂತಲೂ ಜ್ಞಾನಿಯನ್ನಾಗಿ ಮಾಡುವಂಥದ್ದು ದೇವರ ವಾಕ್ಯ. ಇಲ್ಲಿ ಕೀರ್ತನೆಯಲ್ಲಿ ನಾವು ನೋಡುವಾಗ 19ನೇ ಅಧ್ಯಾಯದಲ್ಲಿ, ಹೌದು, ಬುದ್ಧಿಹೀನರಿಗೆ ವಿವೇಕ ದಯಪಾಲಿಸ್ತದೆ ದೇವರ ವಾಕ್ಯ. ಅದನ್ನು ನಂಬುತ್ತೇನೆ, ನಾವು ನಂಬಬೇಕು. ಮತ್ತು ದೇವರ ವಾಕ್ಯ ನೀತಿಯುಳ್ಳವುಗಳಾಗಿವೆ, ಮನಸ್ಸನ್ನು ಹರ್ಷಪಡಿಸ್ತದೆ. ಕೆಲವು ಸಾರಿ ನಾನು ನಿಂತ್ಕೊಂಡು ದೇವರ ವಾಕ್ಯವನ್ನು ಸಭೆಗಳಲ್ಲಿ ಹಂಚುವಾಗ ಒಂದು ಸ್ಕ್ಯಾನ್, ಎಲ್ಲರ ಮುಖಗಳನ್ನು ಒಂದು ರೌಂಡ್ ನೋಡ್ತೀನಿ ರೀ. ಯಾಕಂದರೆ ಈಗಾಗಲೇ ದೇವರ ವಾಕ್ಯದ ಸಂಪರ್ಕ ಇದ್ದಂಥವರ ಮನಸ್ಸು ಹರ್ಷವಾಗಿರ್ತದೆ. ಆ ಮನಸ್ಸಿನಲ್ಲಿರುವಂಥದ್ದು ಮುಖದಲ್ಲಿ ಕಾಣಿಸ್ಕೊಳ್ತದೆ. ಭಾಳ ಖುಷಿಯಾಗಿ, ಆದರೆ ಭಾಳ ಅಪರೂಪವಾಗಿ ಅಲ್ಲಲ್ಲಿ ಹರ್ಷಭರಿತರು, ಆನಂದ ಭರಿತರು, ಉಲ್ಲಾಸ ಭರಿತರು ಭಾಳ ಕಡಿಮೆ. ಆದರೆ ದೇವರ ವಾಕ್ಯವು, ದ ವರ್ಡ್ ಆಫ್ ಗಾಡ್ ಮೇಕ್ಸ್ ಮೀ ಗ್ಲಾಡ್. ದೇವರ ವಾಕ್ಯವು ಮನಸ್ಸನ್ನು ಹರ್ಷಪಡಿಸ್ತದೆ. ಮನಸ್ಸಿನಲ್ಲಿ ದುಃಖ, ಮನಸ್ಸಿನಲ್ಲಿ ಅಪಾರ್ಥತೆ, ಕೆಲವು ಸರಿ ಮನಸ್ಸಿನಲ್ಲಿ ಕೋಪ, ದ್ವೇಷ, ಪಾಪ ಇವೆಲ್ಲ ಇದ್ದಾಗ್ಯೂ ಕೂಡ ದೇವರ ವಾಕ್ಯವು ಬೆಳಕನ್ನು ಮನಸ್ಸಿಗೆ ಕೊಟ್ಟು ಹರ್ಷ, ಕಾರ್ಗತ್ತಲನ್ನು ಹೊರಡಿಸಿ, ದುಃಖವನ್ನು ಹೊರಡಿಸಿ, ಚಿಂತೆಯನ್ನು ಹೊರಡಿಸಿ ಹರ್ಷ ನೀಡುವಂಥದ್ದಾಗಿದೆ.
ಯೆಹೋವನ ವಾಕ್ಯವು, ದೇವರ ವಾಕ್ಯವು ಪವಿತ್ರವಾದ, ದೇವರ ವಾಕ್ಯ ಲೋಪವಿಲ್ಲದ್ದು, ದೇವರ ವಾಕ್ಯವು ನಂಬಿಕೆಗೆ ಯೋಗ್ಯವಾದದ್ದು, ದೇವರ ವಾಕ್ಯವು ನೀತಿಯುಳ್ಳದ್ದು, ದೇವರ ವಾಕ್ಯವು ಪವಿತ್ರವಾದದ್ದು, ಪವಿತ್ರ ಗ್ರಂಥ, ಹೋಲಿ ಬೈಬಲ್. ಮತ್ತು ಅದು ಆ ಪವಿತ್ರತೆ ಎಲ್ಲಿ ಕಾಣಬೇಕಂತ ಹೇಳಿದ್ರೆ ಕಣ್ಣುಗಳನ್ನು ಕಳೆಗೊಳಿಸ್ತದೆ. ಕಣ್ಣಲ್ಲಿ ಕಾಣ್ತದೆ ಪವಿತ್ರತೆ. ತೀತನಿಗೆ ಬರೆದ ಪತ್ರಿಕೆಯಲ್ಲಿ ಒಂದು ಮಾತು ಬರೆದಿದೆ, ಶುದ್ಧನಿಗೆ ಎಲ್ಲವೂ ಶುದ್ಧ ಅಂತೆ. ಹೌದು, ಯೆಹೋವನ ವಾಕ್ಯ ಅದರ ಬಗ್ಗೆ ಇನ್ನೊಂದು ಯಥಾರ್ಥವಾದವುಗಳು, ನ್ಯಾಯವಾಗಿದೆ, ಬಂಗಾರಕ್ಕಿಂತಲೂ ಅಪರಂಜಿಗಿಂತಲೂ ಅದು ಅಪೇಕ್ಷಿಸತಕ್ಕದ್ದು, ಜೇನಿಗಿಂತಲೂ ಶೋಧಿಸುವ ಜೇನುತುಪ್ಪಕ್ಕಿಂತಲೂ ಸಿಹಿಯಾದದ್ದು ದೇವರ ವಾಕ್ಯ. ಡೈಲಿ, ದಿನಾಲೂ ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳುವಂಥದ್ದು ಎಂಥ ಭಾಗ್ಯ, ಎಂಥ ಭಾಗ್ಯ. ಅವುಗಳ ಮೂಲಕವಾಗಿ ದೇವರ ಸೇವಕರಿಗೆ ಎಚ್ಚರಿಕೆ, ಅವುಗಳನ್ನು ಕೈಕೊಳ್ಳುವಾಗ ಬಹಳ ಬಹಳ ಫಲ. ತನ್ನ ತಪ್ಪುಗಳನ್ನು ತಿಳಿದುಕೊಳ್ಳುವವನು ಯಾರು ನಮ್ಗೆ ಗೊತ್ತಾಗಲ್ಲ. ಕೆಲವು ಸಾರಿ ಬೇಕೆಂದು ಪಾಪ ಮಾಡದಂತೆ ನಿನ್ನ ದಾಸನನ್ನು ಕಾಪಾಡು, ಅಂಥ ಪಾಪಗಳು ನನ್ನನ್ನು ಆಳದಿರಲಿ. ಪಾಪ ಆಳಬಾರ್ದಂದರೆ ಏನು ಮಾಡಬೇಕು? ಪಾಪ ಆಳಬಾರ್ದಂದರೆ ಏನು ಮಾಡಬೇಕು? ರೋಮ 6:14 ಯೇಸು ಕ್ರಿಸ್ತನ ಕೃಪೆಯನ್ನು ಹೊಂದಿಕೊಳ್ಳಬೇಕು. ಅದನ್ನೇ ಇಲ್ಲಿ ಕ್ರಿಸ್ತನ ಛಾಯೆ ನೋಡ್ತೀವಿ. ರೋಮ 6:14 ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ, ಕೃಪೆಗೆ, ಅಂದರೆ ಯೇಸು ಕ್ರಿಸ್ತನ ಕೃಪೆಗೆ ಅಧೀನರಾಗಿರುವುದರಿಂದ ಪಾಪವು ನಮ್ಮನ್ನು ಆಳದಿರುವಂತೆ ಮಾಡ್ತದೆ. ಆ ರೀತಿಯಾಗಿ ಹೇಳಿಬಿಟ್ಟು ದಾವೀದನು ಈ ರೀತಿಯಾಗಿ ಒಂದು ಪ್ರಾರ್ಥನೆಯನ್ನು ಮಾಡ್ತಾನೆ. ಅದು ಭಾಳ ಚೆನ್ನಾಗಿದೆ ಪ್ರಾರ್ಥನೆ. ಯೆಹೋವನೇ, 14ನೇ ವಚನ, ಯೆಹೋವನೇ ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು, ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ಪ್ರಾರ್ಥನೆಯೊಂದಿಗೆ ಮುಕ್ತಾಯ ಮಾಡ್ತಾನೆ ಕೀರ್ತನೆಗಾರನಾದ ದಾವೀದನು. 19ನೇ ಅಧ್ಯಾಯ ಕೀರ್ತನೆಯನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.